ಇದು ಕದಂಬ ಪಾರ್ಕ್ ಅಂತ ಮೊಟ್ಟ ಮೊದಲ ನಮ್ಮ ಕನ್ನಡದ ಚಕ್ರವರ್ತಿ ಮಯೂರವರ್ಮ ಕದಂಬ ಏನು ವಂಶಸ್ಥರಿದ್ದಾರೆ ಆ ಹೆಸರಿನಲ್ಲಿ ಇವತ್ತು ಕದಂಬವನ ಅಂತ ಹೆಸರಿಟ್ಟಿದ್ದು. ಉದ್ಘಾಟನೆ ಸನ್ಮಾನ ರಾಮಲಿಂಗಡಿಯವರು ಉದ್ಘಾಟನೆ ಮಾಡಿದರು. ಇವತ್ತಿನ ಕಾರ್ಯಕ್ರಮ ಇದು ಆಡುಗೋಡಿ ವಾರ್ಡ್ನ ಫಸ್ಟು ಹಳೆ ವಾರ್ಡಾಗಿತ್ತು. ಈಗ ಬೈಪರ್ಕೇಷನ್ ಆಗೋದು ಬೇರೆ ವಾರ್ಡ್ ಆಗಿದೆ, ಕೋರಮಂಗಲ ಈಸ್ಟ್ ಅಂತ. ಇದರಲ್ಲಿ ಸನ್ಮಾನ್ಯ ನಾನು ಮಹಾನಗರ ಪಾಲಿಕೆ ಸದಸ್ಯ ಆಗಿದ್ದಾಗ ಹಲವಾರು ಪಾರ್ಕ್ಗಳು ಇಲ್ಲಿ ಮಾಡಿಸಿದ್ದು. ಹಾಗೆ ರಾಮಲಿಂಗಡಿಯವರು ಕೂಡ ಉಸ್ತುವಾರಿ ಸಚಿವರಾಗಿದ್ದರು ಎಸ್ ಎಂ ಕೃಷ್ಣ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಾಗಿ. ಇದು ಕದಂಬ ಪಾರ್ಕ್ ಅಂತ ಮೊಟ್ಟ ಮೊದಲ ನಮ್ಮ ಕನ್ನಡದ ಚಕ್ರವರ್ತಿ ಮಯೂರವರ್ಮ ಕದಂಬ ಏನು ವಂಶಸ್ಥರಿದ್ದಾರೆ ಆ ಹೆಸರಿನಲ್ಲಿ ಇವತ್ತು ಕದಂಬವನ ಅಂತ ಹೆಸರಿಟ್ಟಿದ್ದು. ಉದ್ಘಾಟನೆ ಸನ್ಮಾನ ರಾಮಲಿಂಗಡಿಯವರು ಉದ್ಘಾಟನೆ ಮಾಡಿದರು. ಹಾಗೆ ಅಲ್ಲಿ ಪ್ರಕೃತಿ ವನ ಅಂತ ಹೇಳ್ಬಿಟ್ಟು ಬರೀ ಒಂದು ಮೆಡಿಷನ್ ಇರೋಂಥ ಪ್ಲ್ಯಾಂಟ್ ಇದು ಎದುರುಗಡೆ. ಆ ಒಂದು ಪಂಚವಟಿ ಅಂತ ಇನ್ನೊಂದು ಪಾರ್ಕು, ಹಾಗೆ ಒಂದು ಜಗತ್ಸಂಬ ಮತ್ತು ಮನೋರಂಜನಾ ಕಾರ್ಯಕ್ರಮ, ಪೊಲೀಸರಿಗೆ ಎಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಕಾರ್ಯಕ್ರಮ. ಇವೆಲ್ಲವೂ ಕೂಡ ರಿನೋವೇಷನ್ ಭಾಳಷ್ಟು ಹಾಳಾಗಿತ್ತು. ಅದಾಗಿ ಸುಮಾರು ಒಂದು 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಸನ್ಮಾನ್ಯ ಸಾಹೇಬರು ಇದನ್ನೆಲ್ಲ ರಾಮಲಿಂಗಡಿಯವರು ಒಳ್ಳೆ ಸಸಿಗಳನ್ನ ಹಾಕಿಸಿ ಮತ್ತೆ ರಿನೋವೇಷನ್ ಮಾಡಿದ್ರು. ಹಾಗೆ ಒಂದು ಅಶೋಕ ಸ್ತಂಭ ಕೂಡ ಮಾಡಿದ್ದೀವಿ, ಅದು ಉದ್ಘಾಟನೆ ಇನ್ನೂ ಆಗಿಲ್ಲ. ಈ ಕಾರ್ಯಕ್ರಮ ಎಲ್ಲ ಇವತ್ತು ಉದ್ಘಾಟನೆ ಮಾಡೋದಕ್ಕೆ ಸನ್ಮಾನ್ಯ ರಾಮಲಿಂಗಡಿಯವರು ಕರೆದಿದ್ದು. ನಮ್ಮ ಕ್ಷೇತ್ರದ DCP ಅವರು ಜನವೀರಪ್ಪ ಅಡ್ಪೋದವರಿದ್ದರು. ನಮ್ಮ ರಾಮನಗರ MLA ಅಂತ ನಮ್ಮ ರಾಮನಗರ MLA ಹುಸೇನು ಇಕ್ಬಾಲ್ ಹುಸೇನ್ ಅವರು ಕೂಡ ಬಂದಿದ್ದರು. ಬೇರೆ ಕಾರಣಕ್ಕೆ ಬಂದಿದ್ದರು, ಅವರು ಉದ್ಘಾಟನೆ ಮಾಡಿದ್ರು. ಎಲ್ಲ ಪಾರ್ಕ್ಗಳು ಅವರು ಉದ್ಘಾಟನೆ ಮಾಡಿದ್ರು. ಮತ್ತು ನಮ್ಮ ವಿರೋಧ ಆಡಳಿತ ಪಕ್ಷದ ನಾಯಕರಾಗಿದ್ದಂಥ ಉದಯ್ ಶಂಕರ್ ಅವರು, ಮತ್ತು ಇನ್ನೇನು ಅನೇಕ ನಮ್ಮ ಕಾಂಗ್ರೆಸ್ನ ಮುಖಂಡರುಗಳು, ಸ್ಥಳೀಯರು, ಪೊಲೀಸ್ ACP DCPಗಳು, ಸಿಬ್ಬಂದಿ ವರ್ಗದವರು, ನಮ್ಮ ಮಹಿಳಾ ನಮ್ಮ ಕೋರಮಂಗಲ ಅಧ್ಯಕ್ಷರು ಜಯ ಅವರು ಇರ್ಬೋದು, ನಮ್ಮ ನಿರ್ಮಲಾ ಇರ್ಬೋದು, ನಳಿನಿ ಮತ್ತು ಎಲ್ಲ ಸ್ನೇಹಿತರುಗಳು, ಎಲ್ಲ ತಂಡಗಳು ಕೂಡ ಎಲ್ಲ ಪೊಲೀಸರು ಸುಮಾರು ಜನ ಎಲ್ಲ ಕಂಪ್ಲೀಟರು ಸುಮಾರು ಒಂದು 500,000 ಜನ ಎಲ್ಲ ಪೊಲೀಸ್ ಸಿಬ್ಬಂದಿ ಎಲ್ಲ ಸೇರಿಕೊಂಡಿದ್ರು. ಭಾಳ ಸಂತೋಷ. ಯಾಕಂದರೆ ಇವತ್ತು ಬೆಂಗಳೂರು ಸಿಟಿ ತಮಗೆಲ್ಲ ಗೊತ್ತಿದೆ. ಹಿಂದೆ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಮತ್ತು ಎಲ್ಲ ಒಂದು ಹೆಸರನ್ನ ಪಡ್ಕೊಳ್ಳೋಂಥದ್ದು. ಇತ್ತೀಚೆಗೆ ಪ್ರತಿದಿನ ನಮಗೆ ಸಾವಿರಾರು ವೆಹಿಕಲ್ಗಳು ಬರ್ತಾ ಇರೋದ್ರಿಂದ ಪೊಲ್ಯೂಷನು ಮತ್ತೊಂದು ಸಮಸ್ಯೆ. ಇವತ್ತು ಹೊರಗಡೆ ನಾವು ಹೋದರೆ ಹೊರಗಡೆ ಎಷ್ಟೊತ್ತು ಮನೆ ಸೇರಿಕೊಳ್ತೀವಿ ಅನ್ನೋ ಒಂದು ಸಂದರ್ಭದಲ್ಲಿ ಈ ನಮ್ಮ BTM ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಸುಮಾರು ಒಂದು 50-100 ಪಾರ್ಕ್ ಇರೋದ್ರಿಂದ ನಿಜವಾಗ್ಲೂ ಕೂಡ ಎಲ್ಲರಿಗೂ ಒಂದು ಸಂತೋಷದ ವಿಷಯ. ನಮ್ಮ ಆಯಸ್ಸು ಕೂಡ ಹೆಚ್ಚಾಗುತ್ತೆ, ಆರೋಗ್ಯ ಕೂಡ ಸುಧಾರಿಸ್ಕೊಬೋದು. ಅದರಲ್ಲಿ ಈ ಪೊಲೀಸ್ ಕ್ವಾರ್ಟರ್ಸಲ್ಲಿ 100 ಎಕರೆ ಪಾರ್ಕ್ಗಳಿಗೆ ಸಾವಿರಾರು ಗಿಡ ಇದೆ, ಗಿಡಗಳು ಒಂದು 10 ವರ್ಷ ಆಯಸ್ಸೇ ಜಾಸ್ತಿ ಆಗುತ್ತೆ, ಅಷ್ಟು ಒಂದು ಸೌಂದರ್ಯ ಇದೆ. ಈ ನಮ್ಮ ಶಾಲೆಯ ಸುತ್ತಮುತ್ತ ಈ ಒಳಗಡೆ ಪಾರ್ಕ್ಗಳು ಎಲ್ಲ ಬೇವಿನ ಸಸಿ ಎಲ್ಲ ಒಂದೊಂದು ಲೈನು ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಇವೆಲ್ಲವೂ ಕೂಡ ಸಣ್ಣ ರಾಮಲಿಂಗಡಿಯವರ ಒಂದು ಮಾರ್ಗದರ್ಶನಲ್ಲೇ ಹಾಕಿರೋಂಥ ಒಂದು ಗಿಡಗಳು. ಅದರಿಂದ ಒಂದು ಉದ್ಘಾಟನೆ ಆಯಿತು, ಎಲ್ಲರೂ ಬಂದರು, ಕಾರ್ಯಕ್ರಮ ಚೆನ್ನಾಗಾಯಿತು. ಮತ್ತು ಸಿವಿಲ್ ಕೆಲಸನೂ ಇನ್ನೂ ಬಾಕಿ ಇದೆ. ಸಿವಿಲ್ ಕೆಲಸ ಎಷ್ಟೋ ಒಂದು ಕ್ಷೇತ್ರದಲ್ಲಿ ಎಷ್ಟೋ ವಾರ್ಡ್ಗಳಲ್ಲಿ ಸುತ್ತಿದ್ದೀವಿ, ಬಟ್ ಎಲ್ಲ ಒಂದು ಕಾರ್ಪೊರೇಟರ್ಗಳು ಕೂಡ ಅಲ್ಲಿ ಜನಸಾಮಾನ್ಯರು ಕೂಡ ಬಂದು ಕೇಳ್ತಾರೆ, ಇಲ್ಲಿ ನಮ್ಗೆ ಈ ಥರ ಕೆಲಸ ಆಗಬೇಕು ಹಿಂಗೆ ಅಂತ ಕೇಳ್ತಾರೆ. ಆದರೆ ಅಲ್ಲಿ ನೀವು ಅವ್ರ ಹತ್ರಕ್ಕೆ ಹೋಗಿ ಏನು ಕೆಲಸ ಆಗಬೇಕು ಅಂತ ಕೇಳ್ತೀರಾ, ಅದು ಯಾವ ಥರ ನಿಮ್ಗೆ ಮನ್ಸು ಬಂತು ಸರ್? ಅದು ನಾವು ಮೊದಲಿಂದ ಅವ್ರು ಕಾರ್ಪೊರೇಟರ್ ಆಗಿದ್ದರು, MLA ಆದರು, ಮಂತ್ರಿಗಳಾದರು, ಅವ್ರಿಗೆ ಯಾವುದೇ ಇದಾದಂಥ ಒಂದು ಇದಿಲ್ಲ. ನಾವು ಕಾಮನ್ ಆಗಿ ನಾವು ಕಾಲೇಜು ಅಧ್ಯಕ್ಷರಾಗಿದ್ದು, ಅವರು ಕಾರ್ಪೊರೇಟರ್ ಆಗಿದ್ದರು, ಶಾಸಕರಾದರು. ನಾವು ಜೊತೆಯಲ್ಲೇ ಅವತ್ತಿಂದನೂ ರಾಜಕೀಯ ಒಡನಾಟಿಯಾಗಿ ನಮ್ಮ ಗುರುಗಳವರು ಕೆಲಸ ಮಾಡ್ಕೊಂಬರ್ತಾಯಿದ್ದೆ. ನಾವು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಬೇಕು ಅಂದರೂ ಕೂಡ ಯಾರಿಗೂ ಇಲ್ಲ ಅನ್ನಲ್ಲ. ಯಾವ್ದಾದ್ರು ಒಂದು ಕಾಲೇಜ್ ಸೀಟ್ ಬೇಕು, ಇಲ್ಲ ಏನಾದ್ರು ಕೆಲಸ ಬೇಕು, ನೋಡಿ ಬೋರ್ವೆಲ್ ಬೇಕು ಅಂದರು, ಮತ್ತು ಬೇರೆ ಕೆಲಸಗಳು ಬೇಕು ಅಂದರು. ಆ ಥರ ಏನೇ ಸಮಸ್ಯೆಗಳಿದ್ರು ಕೂಡ ಜನಗಳು ಏನು ಕೇಳ್ತಾರೆ ಆ ಸ್ಪಾಟ್ನಲ್ಲಿ ಮಾಡಿಕೊಡೋದು ಅಂತ ಅವ್ರ ಜಾಯಮಾನ. ಕೇಳ್ತೀನಿ ನಾನು ಹುಡುಕ್ತೀನಿ ಸಮಸ್ಯೆಗಳು. ನಾವು ಯಾಕಂದರೆ ಎಲ್ಲ ಕಡೆ ಕ್ಷೇತ್ರದಲ್ಲಿ ಓಡಾಡ್ತಾ ಇರೋದ್ರಿಂದ ನಾನು ಎಲ್ಲ ಅವ್ರೇನು ಸಮಸ್ಯೆಗಳು ಕೇಳಿಕೊಂಡು ಶಾಸಕರ ಹತ್ರ ತೊಗೊಂಡೋಗ್ತೀನಿ.
ಆ ಕೆಲಸನ ಅವ್ರು ಹೇಳಿದಾಗ ಅವರು ಮಾಡಿಕೊಡ್ತಾರೆ. ಈ ಡಾಂಬರೀಕರಣ ಆಗಬೇಕು, ಈ ಕಡೆ ಗಿಡಗಳು ನಡೆಸಬೇಕು, ಇಲ್ಲ ಈ ಕಡೆ ಶಾಲೆ ಕೆಲಸ ಆಗಬೇಕು, ಇಲ್ಲ ಹೈಸ್ಕೂಲ್ ಕಟ್ತಾಯಿದ್ದೀವಿ, ಹೈಸ್ಕೂಲ್ ಆಗಬೇಕು ಅಂತ ಪಟ್ಟಿಡ್ದಿದೆ, ಹೈಸ್ಕೂಲ್ ಮಾಡಿಕೊಟ್ರು. ಹೀಗೆ ಯಾವುದೇ ಸಮಸ್ಯೆ, ಬೀದಿ ದೀಪಗಳಿದ್ರು, ಇವತ್ತು ವಿವಿಧ ಪ್ಯಾಕೇಜ್ ಇಡೀ BTM ಕ್ಷೇತ್ರದಲ್ಲೇ ಹೊಸದಾಗಿ LED ದೀಪಗಳು ಅಳವಡಿಸ್ತಾ ಇದ್ದಾರೆ. ಹಾಗೆ ಇಂಥ ಕೆಲಸ ಅನ್ನೋಂಗಿಲ್ಲ, ಎಲ್ಲ ಕೆಲಸಗಳು ಮಾಡಿಕೊಡ್ತಾಯಿದ್ದಾರೆ. ದೊಡ್ಡ ದೊಡ್ಡ ಕೆಲಸಗಳಿಂದ ಹಿಡಿದು ಪ್ರತಿಯೊಂದು ಕೆಲಸ. ಅದರಿಂದ ಏನಂದರೆ ನಾವು ಜನಗಳ ಜೊತೆಲಿ ಇರೋದ್ರಿಂದ ಜನಗಳ ಸಮಸ್ಯೆನ ನಾನು ಅರ್ಥ ಏನು ಮಾಡ್ತೀನಿ. ವಿಶೇಷವಾಗಿ ಮಹಿಳೆಯರು ಯಾಕೆ ಇಷ್ಟು ಚೆನ್ನಾಗಿ ಬರ್ತಾರೆ ರಾಮಲಿಂಗ ಅಂದರೆ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಕ್ಕೆ. ಇವತ್ತು ಸಾಮಾನ್ಯವಾಗಿ 700 ಕೋಟಿ ಜನ ಗಿನ್ನಿಸ್ ದಾಖಲೆ, 700 ಕೋಟಿ ಜನ ಬಸ್ಸಲ್ಲಿ ಉಚಿತವಾಗಿ ಓಡಾಡಿದ್ದಾರೆ. ಮತ್ತು ದೇವಸ್ಥಾನಗಳಿಗೆಲ್ಲ ಅವರು ಪ್ರವೇಶ ಮಾಡಿ ಆ ದೇವಸ್ಥಾನಗಳಿಗೆ ಹೋಗ್ತಾರೆ. ಯಾವುದೇ ಇದಾದ ಕಾಸಿಲ್ಲ, ಊಟ ಫ್ರೀ, ಬಸ್ಸು ಫ್ರೀ, ಆ ಥರ ಸೌಲಭ್ಯಗಳೆಲ್ಲ ಉಚಿತವಾದ ಸೌಲಭ್ಯಗಳು ಸಿಗ್ತದೆ. ಇದರಿಂದ ಜನಸಾಮಾನ್ಯರಿಗೆ ಸುತ್ತಮುತ್ತ ಅಂಗಡಿಗಳಿಗೆ, ಲಾಡ್ಜ್ಗಳಿಗೆ ಪ್ರತಿಯೊಂದು ಕೂಡ ವ್ಯಾಪಾರಗಳು ಜಾಸ್ತಿ ಆಗುತ್ತೆ. ಅಥವಾ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಂಗೆ, ಉದ್ಯೋಗ ಅಂದರೆ ಹೇಳಿ ಇದೇ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಂಗೆ ದೇವಸ್ಥಾನಗಳ ಅಭಿವೃದ್ಧಿ ಆಗ್ತದೆ. ಅದರಿಂದ ಮಹಿಳೆಯರಿಗೆ ವಿಶೇಷವಾಗಿ ಒಂದು ಖುಷಿ. ರಾಮಲಿಂಗಡಿಯವರು ಅಂದರೆ ನೋಡಪ್ಪ ದೇವಸ್ಥಾನ ಅಭಿವೃದ್ಧಿ ಮಾಡಿಕೊಡ್ತಾಯಿದ್ದಾರೆ, ನಾವು ಓಡಾಡೋ ಬಸ್ಗಳು ಉಚಿತ ಕೊಡ್ತಾಯಿದ್ದಾರೆ, ನಾವು ಹೇಳಿದ ಕೆಲಸ ಮಾಡಿಕೊಡ್ತಾರೆ, ಮಕ್ಕಳಿಗೆ CTs ಕೊಡ್ತಾರೆ, ಫೀಸ್ ಕೇಳಿದ್ರೆ ಫೀಸ್ ಕೊಡ್ತಾರೆ, ಇದೆಲ್ಲ ಮಾಡಿಕೊಡ್ತಾರೆ. ಅಂದರೆ ಅವ್ರು ಬರ್ತಾರೆ ಅಂದರೆ 1000 ಜನ ಸೇರ್ತಾರೆ. ಹಾಗಾಗಿ ನಾವು ಅವ್ರ ಜೊತೆ ಒಳಗೆ ಎಲ್ಲ ಒಂದು ಕೆಲಸಗಳು ಮಾಡ್ಕೊಂಡು ಓಡಾಡ್ಕೊಂಡು. ಯುಗಾದಿ ಹಬ್ಬ ಬರ್ತಾಯಿದೆ, ಹಿಂದೂಗಳ ಧಾರ್ಮಿಕ ಇದರಿಂದ ಹೊಸ ವರ್ಷ ಇವತ್ತು. ನಮಗೆ ಇಂಗ್ಲೀಷ್ ಇದರಿಂದ ಜನವರಿ 1ನೇ ತಾರೀಕು ಹೊಸ ವರ್ಷ. ಈಗ ಯುಗಾದಿ ಪಂಚಾಂಗನೇ, ನಾವು ಪಂಚಾಂಗ ಏನೇ ಒಂದು ಮದುವೆಗಳಿಗೆ ಪ್ರತಿಯೊಂದು ನೋಡ್ಬೇಕಾದ್ರೆ ಯುಗಾದಿ ಹಬ್ಬನೇ ಪಂಚಾಂಗದಲ್ಲಿ ನಮ್ಗೆ ಹೊಸ ವರ್ಷ. ಆ ಹೊಸ ವರ್ಷ ಮತ್ತು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಬರ್ತಾಯಿದೆ. ಹಾಗೆ ಎಲ್ಲರೂ ಕೂಡ, ಎಲ್ಲ ಬಾಂಧವರು ಕೂಡ ವಿಶೇಷವಾಗಿ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಮತ್ತು ನಮ್ಮಲ್ಲಿ ಬಂದಂಥ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ.